ವೈ ವೈ ವ ಹಾಳಾದ ಜಡ್ಡು ಎಲ್ಲ ನನಗೆ ಜೋಡಾಗ್ಯಾವನ ಅನಿಸ್ತತಿ. ತುಸು ನಡೆದ್ರು ಹಂಗ ದಮ್ ಹತ್ತದಂಗ ಆಗಾಕತ್ತೈತಿ. ಅಷ್ಟ್ರೊಳಗ ಮಂಡಿ ನೋವು ಬರ್ತತಿ. ಇದೊಂದು ಇಲ್ಲ ಭಾರತ ಶುಗರ್ ಒಂದು ನನಗೆ ಬಂದು ಸೇರ್ಕೊಂಡತಿ. ಕಮ್ಮಿ ಆದ್ರೂ ಒಂದು ತರ, ಹೆಚ್ಚಾದ್ರೂ ಒಂದು ತರ. ಬೆಳಿಗ್ಗೆರ ಇಂಥ ಹೊಟ್ಟಿ ಹಸಿತೈತಿ ಅಂತಂದ್ರ ಹೊಟ್ಯಾಗ ಇಲಿ ಇಲಿ ಓಡಾಡ್ದಂಗ ಹಾಕಿರ್ತತಿ. ಗಬಾ 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 ರಾಕ್ಷಸ ರಾಕ್ಷಸ ತಿಂದಂಗ ಆಗಿತ್ತು ನೋಡು ನನ್ನ ಬಾಳೆ. ಇವೆಲ್ಲ ಜಡ್ಡು ಯಾವಾಗ ಕಮ್ಮಿ ಆಕವ ಏನ. ಓ ಸಪ ಯಾಕ ಕಮ್ಮಿಕ ಹಿಂಗ್ಯಾಕೆ ಚಳಿ ಹೊಡ್ಕೊಂತ ಹೊಂಟಿದಿ? ಆರಾಮದೇನಿಲ್ಲ? ಮನಸ್ಸು ಸೊಗಸೈತೇನಿಲ್ಲ? ಮಂಜಕ್ಕ ಏನ್ ಕೇಳ್ತಿ ಬಿಡ. ವಯಸ್ಸಾತು ಅಂತಂದ್ರ ಇಲ್ಲ ಭಾರತ್ ಜಡ್ಡು ಬಂದು ಸೇರ್ಕೊಂಡ್ಬಿಡ್ತಾವು. ಬಾಯಿಗೆ ಕಿಲಿ ಕಿಲಿ ಹಾಕೊಂಡಂಗಾಗಿತ್ತು ನನ್ನ ಬಾಳೆ. ಏನ್ ಕೇಳ್ತಿದಿ? ಹಾಳಾದ ಶುಗರ್ ಬಂದು ಸೇರೈತಿ. ಜೀವಕ್ಕೆ ಒಟ್ಟ ಸೊಗಸಿಲ್ ನೋಡ. ಅದಕ್ಕೆ ಒಂದಿಟ್ಟು ಸರ್ಕಾರ ದವಾಖಾನೆ ಮಠ ಹೋಗಿ ಕೈತಾ ಸಿಸ್ಟರ್ ಕಡೆ ಚಲೋ ಗುಳಿಗೆ ಬರ್ಸ್ಕೊಂಡ್ ಬಂದೆ ಅಂತಂದ್ರ ಏನೋ ಒಂದಿಟ್ಟು ತಿನ್ಕೊಂಡು ಉಣ್ಕೊಂಡು ಅಡ್ಡಾಡ್ಕೊಂತ ಇದ್ರಾತು ಅಂತ ಹೇಳಿ ಹೊಂಟಿದ್ದೆ. ಅಯ್ಯೋ ಆಂಟಿ, ನಿಮಗೆ ಯಾಕೆ ಬಂತ್ರಿಪ್ಪ ಇದು ಹಾಳ ಶುಗರ್? ನೋಡಾಕರ್ರಿ ಇನ್ನೂ ವಯಸ್ಸಾಗಿಲ್ಲ ಏನಿಲ್ಲ. ಇಷ್ಟು ಜಲ್ದಿ ಯಾಕೆ ಶುಗರ್ ಕೊಡ್ತೀರಿ ನಿಮ್ಗೆ? ಅಲ್ಲ ಪದ್ಮ, ಶುಗರ್ ಏನು ಮದುವೆ ಆಗಕತ್ತೈತೆ ಅಂತ ಮಾಡಿನೋ ಇಷ್ಟ ವಯಸ್ಸಿಗೆ ಬಂದು ಸೇರ್ಕೋಬೇಕಂತೇಳಿ? ಹಂಗೇನಿಲ್ಲೀಗ. ಶುಗರ್ ನೋಡಿಲೆ ಹುಟ್ಟ ಕೂಸಿಯು ಬರಾಕತ್ತೈತಿ, ಹುಟ್ಟಿದ ಕೂಸಿಯು ಬರಾಕತ್ತೈತಿ. ಎದ್ದು ಆಟ ಆಡಿ ಓಡಾಡಂತ ವಯಸ್ಸಿನಾಗ ಹುಡುಗರಿಗೆ ಬರಾಕತ್ತೈತಿ. ಎಂದು ನಾಳೆ ಗುದ್ದಿ ಹೋಗೋ ಮುದುಕಿಯರಿಗೂ ಬರಾಕತ್ತೈತಿ, ಆಂಟಿ ಒಳಗೂ ಬರಾಕತ್ತೈತಿ. ಅದೇನು ಇಂಥ ವಯಸ್ಸಿಗೆ ಬರ್ಬೇಕು ಅಂತ ವಯಸ್ಸಿಗೆ ಬರ್ಬೇಕು ಅಂತೇನು ಇಲ್ಲ ಯವ್ವ. ಯಾಕೊತ್ತನ ಕಾಲ್ಮಾನೆಲ್ಲ ಬದ್ಲಿ ಆಗೈತೆ. ಆಗಬಾರ್ದ ಕಾಲಕ್ಕೆ ಮಳೆ ಆಕತಿ, ಇರಬಾರ್ದ ಕಾಲಕ್ಕೆ ಬಿಸಿಲು ಇರ್ತತಿ. ಏನ್ ಮಾಡ್ತೀರಿ? ಹೌದ್ರಿ ಆಂಟಿ, ನೀವ್ ಹೇಳೋದು ಕರೆನೇ ಐತಿ. ಮೊನ್ನೆ ನಮ್ಮೂರಾಗ ಒಂದು ಹುಡುಗಿ ಡೆಲಿವರಿ ಆತ್ರಿ. ಮತ್ತು ಹುಟ್ಟಿದ ಕೂಸಿಗೂ ಶುಗರ್ ಇತ್ತಂತ ನೋಡ್ರಿ. ಪಾಪ ಅದೆಲ್ಲ ಬಾಯಿ ಹೆಂಗೆ ಕಟ್ತಾವ್ರಿ ಕೂಸುಗಳು. ಅಲ್ರಿ ಮತ್ತು ಅದೇನೋ ಹೊಟ್ಟೆಲಿದ್ದಾಗೂ ಶುಗರ್ ಬರ್ತೈತಂತ, ಡೆಲಿವರಿ ಆತಂತಂದ್ರೆ ಹೋಗ್ಬಿಡ್ತೈತಂತ. ಎಂತೆಂಥವು ಜಡ್ಡು ಬಂದ ನೋಡ್ರಿಪ್ಪ. ಯವ್ವ ಬಾಯಿ ಕಟ್ಟೋದೇನು ಕೇಳ್ತೀಯ ಪದ್ಮ? ನಮ್ಮ ಶತ್ರುಗಳಿಗೂ ಬರಬಾರ್ದವ ಅಂತ ಜಡ್ಡು. ಅಲ್ಲ, ನಾನು ಬೆಲ್ಲದ ಮೇಲೆ ಎಷ್ಟು ಜೀವ ಹಂಗ ಮೇಲೆ ಮೇಲೆ ಚಾನ ಗುಟ್ಟು ಹಾಕೊಂತ ಇರ್ತಿದ್ದೆ. ಗೋಧಿ ಹುಗ್ಗಿ ಅಂತಂದ್ರೆ ಯಾಡ್ ಹೊಟ್ಟಿ. ಈಗ ನೋಡಿಲೆ ಚಾ ಇಲ್ಲ, ಬೆಲ್ಲಿಲ್ಲ, ಸಕ್ಕರೆ ಇಲ್ಲ, ಗೋಧಿ ಹುಡುಕಿಲ್ಲ, ಹೋಳಿಗಿಲ್ಲ, ತುಪ್ಪಿಲ್ಲ, ಸಿಹಿ ಅಂತೂ ಸುತ್ತಾರ ಮುಟ್ಟಂಗಿನೇ ಇಲ್ಲ. ಬಾಯಿ ಅನ್ನೋದು ಹಂಗ ಕೆಟ್ಟ ಹೋಗೈತೆ ನೋಡುವ ಇವ. ನೋಡಿಲೆ ಇಂಥ ಕಷ್ಟ ಯಾರಿಗೂ ಬರಬಾರ್ದವ ಇವ. ದೇವರು ಜನ್ಮ ಕೊಟ್ಟಾನ ಅಂತಂದ್ರೆ ಸಾಯ ಮಠ ಕೈ ಕಾಲು ಗಟ್ಟಿ ಮುಟ್ಟಿದ್ದು ಬಾಯಿ ಒಳಗೆ ತಿನ್ಕಂತ ಉಣ್ಕೊಂತ ಆರಾಮ್ ಹೋಗಂಗ ಜನ್ಮ ಕೊಡ್ಬೇಕು ಯವ್ವ. ಇಂಥ ಶಿಕ್ಷೆ ಮಾತ್ರ ಯಾರಿಗೆ ಕೊಡಬಾರ್ದು ನೋಡು. ಕಮ್ಲಕ್ಕ ಹಂಗ ಅನಸ್ತತಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಮತ್ತು ಶುಗರ್ಗೆ ಏನ ಹಾಗಲಕಾಯಿ ತಿಂದ್ರೆ ಕಮ್ಮಿ ಆಕತ್ತಂತ ನೋಡು. ಹೌದಂತ ನೋಡ್ರಿ ಆಂಟಿ. ನಾನು ಮೊನ್ನೆ ಟಿವ್ಯಾಗ ನೋಡಾಕತ್ತಿದ್ದೆ, ಆರೋಗ್ಯ ಟಿಪ್ಸ್ ಅಂತ ಹೇಳಿ ಚಾನಲ್ ಬರ್ತೈತಲ್ರಿ, ಅದ್ರಾಗ ಅವರು ಅದನ್ನ ಹೇಳಿದ್ರು. ಹಾಗಲಕಾಯಿಗೆ ಶುಗರ್ ಅನ್ನೋದು ಕಿತ್ತು ಓಡ್ತತಿ ಅಂತ ಹೇಳಿ. ಬೇಕಂತಂದ್ರೆ ನೀವು ಹಾಗಲಕಾಯಿ ಹಂಗ ತಿನ್ನಾಕ ಆಗಂಗಿಲ್ಲ ಅಂತಂದ್ರೆ ಹಾಗಲಕಾಯಿ ಉಪ್ಪಿನಕಾಯಿ ತಿನ್ಬೋದು, ಹಾಗಲಕಾಯಿ ಸಂಡಿಗೆ ಮಾಡ್ಕೊಂಡು ತಿನ್ಬೋದು, ಹಾಗಲಕಾಯಿ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು. ಬೇಡ ಇನ್ನೂ ಜಲ್ದಿ ಶುಗರ್ ನಮ್ಗೆ ಹೋಗ್ಬೇಕು ಅಂತಂದ್ರೆ ಹಾಗಲಕಾಯಿ ಸೊಪ್ಪು ಬರ್ತೈತಲ್ರಿ, ಅದನ್ನ ರಸನ ಮಿಕ್ಸಿಗೆ ಹಾಕಿ ರಸ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಹಾಳು ಹೊಟ್ಟೆ ಕುಡಿದ್ಬಿಟ್ರೆ ಶುಗರ್ ಅನ್ನೋದು ಗಪ್ಪು ಚುಪ್ ಬಂದು ಹೊಳ್ಳಿ ಬರ್ಲಾರ್ದಂಗೆ ಹೋಗತ್ತೆ ನೋಡ್ರಿ. ಬೇಕಂತಂದ್ರೆ ಒಂದು ವಾರ ಕುಡಿದು ನೋಡ್ರಿ ಆಂಟಿ. ಅಯ್ಯ ಹೌದನ? ಏನು ಮಾಡಿದೀವ? ನಿನ್ನೆ ಸಂತೆ ಹೋಗೈತಿ. ಮತ್ತೆ ಮುಂದಿನ ವಾರದ ಮಟ್ಟ ನಮ್ಮ ಹೊರಗರ ಯಾ ಕಾಯಿಪಲ್ಯನೂ ಸಿಗಂಗಿಲ್ಲ ಅಂತ ಹಾಳ್ಕೊಂತಿದ್ದು. ಏನು ಮಾಡೋದು? ಆತ್ಬಿಡು, ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ. ಯಾರು ಹುಬ್ಬಳ್ಳಿಗೆ ಹೊಂಟ್ರೆ ಒಂದು ಅರ್ಧ ಕೆಜಿ ಅಷ್ಟು ತರಿಸ್ತಾನೆ. ಇಲ್ಲ ಅಂತಂದ್ರೆ ಮುಂದಿನ ವಾರ 2 ಕೆಜಿ ಹಾಗಲಕಾಯಿ ತೊಗೊಂಡಿಟ್ಕೊಂಡ್ಬಿಡ್ತಾನೆ. ಒಂದಿನ ಉಪ್ಪಿನಕಾಯಿ ಹಾಕ್ತಾನೆ, ಒಂದಿನ ಸಂಡಿಗೆ ಮಾಡ್ಕೊತಾನೆ, ಒಂದಿನ ಚಿಪ್ಸ್ ಮಾಡ್ಕೊತಾನೆ. ಹಿಂಗೆ ಒಂದೇನೇನಾರ ಮಾಡ್ಕೊಂಡು ಹಾಗಲಕಾಯಿ ತಿಂದು ಒಟ್ಟ ಶುಗರ್ ಕಡಿಮೆ ಮಾಡ್ಕೊತಾನೆ ಮಾಯವ. ಮೊದಲ ಗೋಧಿ ಹುಗ್ಗಿ ಉಣ್ಬೇಕಾಗೈತೇವ. ಹೆದರಿ ಗೋಧಿ ಹುಗ್ಗಿ ಸಮೀಪ ವಾಸನೆ ಸತೆ ಕೊಡ್ತಿಲ್ಲ ಪದ್ಮ. ಏನು ಕೇಳ್ತಿದಿ? ಉಣವಂತ್ರಿ ಬಿಡ್ರಿ ಅಂತಿ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಆರೋಗ್ಯ ಟಿಪ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.